ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ನ ಬೇಡ ಅನ್ನೋರು ಯಾರು? ಸಿದ್ದರಾಮಯ್ಯ ಪರ ಎಚ್.ಸಿ. ಮಹದೇವಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಎಲ್ಲಾ ಆಂಗಲ್ನಲ್ಲೂ ಕೂಡ ನಾಯಕತ್ವ ಅಗತ್ಯವಿದೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಸೇರಬೇಕು. ಸಿದ್ದರಾಮಯ್ಯನವರು ಮಾಸ್ ಲೀಡರ್ನ ಬೇಡ ಅಂತ ಯಾರು ತಾನೇ ಹೇಳ್ತಾರೆ? ಎಲ್ಲಾ ಆಂಗಲ್ನಲ್ಲೂ ಕೂಡ ಅವ್ರಿಗೆ ನಾಯಕತ್ವ ಇದೆ. ಅಂತ ನಾಯಕನನ್ನ ಯಾರು ಕೂಡ ಬೇಡ ಅಂತ ಹೇಳಲ್ಲ. ಸಿದ್ದರಾಮಯ್ಯ ಅವರ ಜೊತೆ ಸೇರಬೇಕು. ಹೊಸ ನಾಯಕತ್ವ ಬರುವವರೆಗೂ ಕೂಡ ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯ ಪಕ್ಷ ಸಂಘಟನೆ ಏನಿದೆ ಅದು ರಾಜ್ಯಕ್ಕೆ ಅಗತ್ಯ. ಅವರ ಸಂಘಟನೆ ಇರ್ಬೋದು, ನಾಯಕತ್ವ ಇರ್ಬೋದು, ಅದೆಲ್ಲದೂ ಕೂಡ ಮಾಸ್ ಲೀಡರ್ ನಾಯಕತ್ವ. ಅಂದರೆ ಅವರು ಇಂತಹ ಮಾಸ್ ಲೀಡರ್ನ ಯಾರು ತಾನೇ ಬೇಡ ಅಂತ ಹೇಳ್ತಾರೆ? ನಾವು ಕೂಡ ಅವ್ರ ಪರವಾಗಿ ಇದ್ದೀವಿ ಅಂತ ಎಚ್.ಸಿ. ಮಹದೇವಪ್ಪ ಕೂಡ ಬ್ಯಾಟ್ ಬೀಸಿದ್ದಾರೆ. ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು? ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ್ ಒಬ್ಬ ಅಗಾಧವಾದಂಥ ಜನಬೆಂಬಲ ಇರುವಂಥ ನಾಯಕ ಬೇಡಪ್ಪ ನಿರೀಕ್ಷಕ ಅಂತ ಹೇಳ್ತಿರಾದ್ರು. ಪಾರ್ಟಿ ಶುಡ್ ಯೂಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಆ್ಯಂಡ್ ಕಂಟ್ರಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಎಲ್ಲ ಆ್ಯಂಗಲಲ್ಲೂ ಸಿದ್ದರಾಮಯ್ಯನವರು ನಾಯಕತ್ವ ಅಗತ್ಯ ಇದೆ. ಅವ್ರ ಜೊತೆಗೆ ಇನ್ನೂ ಅನೇಕ ಜನ ನಾಯಕರೆಲ್ಲ ಒಟ್ಟಿಗೆ ಸೇರಬೇಕು. ನಾವೆಲ್ಲ ಸೇರ್ಕೋಬೇಕು. ಒನ್ ಮ್ಯಾನ್ ಶೋ ಆಗಲ್ಲ, ಎಲ್ಲ ಸೇರ್ಕೋಬೇಕು. ಹೊಸ ನಾಯಕತ್ವ ಇರೋವರೆಗೂ ಕೂಡ ನಾನು ಸಿಕ್ಕಾಪಟ್ಟೆ ಸಮರ್ಥನಿದ್ದೀನಿ. ಯಾವಾಗ ಪಾರ್ಟಿ ನನ್ನ ಸಮರ್ಥನೆ ಗೊತ್ತಾಗುತ್ತೆ ಅವಾಗ ತಗೊಂಬರ್ತಾರೆ. ಹೊಸ ನಾಯಕತ್ವ ಬರೋವರೆಗೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿರಬೇಕು ಅನ್ನುವಂಥದ್ದು ಸರ್. ಸತೀಶ್ ಜಾರಕಿಹೊಳಿ ಅವರು ಹೊಸ ನಾಯಕತ್ವ ಪದೇ ಪದೇ ಅದೇ ಹೇಳ್ತಿದ್ದಾರೆ. ನೀವು ಯಾರು ಕೇಳಿ ಅವ್ರಿಗೆ ಸತೀಶ್ ಅವ್ರು ಕೇಳಿದಿರಲ್ವ? ಅವ್ರು ಹೇಳಾಗಿದೆಯಲ್ಲ. ಅಲ್ಲ, ನಿಮ್ಮ ಸಮರ್ಥನೆ ಬಗ್ಗೆ ಐ ಆಮ್ ನಾಟ್ ಹಿಯರ್ ಟು ಕ್ಲಾರಿಫೈ ಹೂ ಸೆಡ್ ವಾಟ್. ಅದಕ್ಕೆ ನಾನಿಲ್ಲ. ನಂದು ನಿರ್ದಿಷ್ಟವಾದ ವಿಷಯಗಳು ಅದಕ್ಕೆ ಹೇಳ್ತೀನಿ. ಅವ್ರವ್ರು ಯಾರು ಹೇಳಿದ್ರೆ ಅವ್ರು ಕೇಳಬೇಕು. ನೀವು ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೈಕಮಾಂಡ್ ಮನವರಿಕೆ ಇದೆ ಸರ್? ಇದೆ, ನಿಮಗೂ ಇದೆ ಚೆನ್ನಾಗಿ. ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಎದುರಿಸ್ತೇವೆ ಅನ್ನುವಂಥ ಮಾತನ್ನ ಎಂ.ಬಿ. ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಧ್ವನಿಯನ್ನು ಕೊಡಿಸ್ತಾರೆ. ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಚುನಾವಣೆ ಬಂದಾಗ ಹೈಕಮಾಂಡು ಚುನಾವಣೆ ಹೆಂಗೆ ನಡೆಸಬೇಕು ಅಂತ ಸ್ಟ್ರಾಟಜಿ ಮಾಡ್ತಾರೆ. ಆ ಸ್ಟ್ರಾಟಜಿನೇ ಎಲ್ಲೋ ಕೆಲಸ ಮಾಡೋದು. ನಾವೊಂದು ಹೈಕಮಾಂಡನ್ನ ಪಕ್ಷ ಅಂದರೆ ಒಂದು ಹೈಕಮಾಂಡ್ ಇದ್ದೇ ಇರ್ತದೆ. ಬಿ ಜೆ ಪಿಗೂ ಇದೆ, ಕಾಂಗ್ರೆಸ್ಗೂ ಇದೆ, ಬೇರೆ ಪಾರ್ಟಿಗೂ ಇದೆ. ಸ್ಟ್ರಾಟಜಿ ಮಾಡ್ತಾರೆ ಅವರು, ಕಾರ್ಯತಂತ್ರಗಳನ್ನು ರೂಪಿಸ್ತಾರೆ. ಆ ಕಾರ್ಯತಂತ್ರ ಆ ಚುನಾವಣೆಗೆ ಹೇಗಿರಬೇಕು ಅದನ್ನು ನೋಡ್ಕೊಂಡು ಮಾಡ್ತಾರೆ. ಅದ್ರ ಪ್ರಕಾರ ನಡೀತದೆ. ಸರ್, ನೀವು ಸಿಎಂ ಎಲ್ಲ ಒಡನಾಡಿಗಳು ಸುಮಾರು ವರ್ಷಗಳಿಂದ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡಗಳು ಕೂಡ ಅವರು ಚೆನ್ನಾಗಿ ಆರೋಗ್ಯವಾಗಿರೋ ತನಕ ಚುನಾವಣೆಗೆ ನಿಲ್ಲಲೇಬೇಕು.